ನಾನು ಧನ್ಯವಾದ ಹೇಳ್ಬೇಕಾಗಿರೋದು ಯಲಹಂಕದ ರಾಯರ ಮಠದ ಉಪಾಧ್ಯಕ್ಷರಾದ ಶ್ರೀಮತಿ ರಮಾ ವಾದಿರಾಜ್ರವರಿಗೆ. ಯಾಕೆ ಅಂದ್ರೆ ನಾನು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ನಾನ್ ಗೊತ್ತಿಲ್ಲ. ಆದ್ರೆ ಒಂದಿನ ನನಗೆ ಇದ್ದಕ್ಕಿದ್ದಾಗೆ ಫೋನ್ ಮಾಡಿದ್ರು. ನೆಕ್ಸ್ಟ್ ಅವರೇ ಹೇಳ್ತಾರೆ ಅವ್ರಿಗೆ ಹೆಂಗೆ ಪ್ರೇರಣೆ ಆಯ್ತು ಅಂತ. ನನ್ಗೆ ನನ್ ಕಸಿನ್ ಒಬ್ಳು ಜ್ಯೋತಿ ಅಂತ ಇದ್ದಾಳೆ, ಅವಳು ಅಂಬುಜನ ತಂಗಿ. ಅವಳು ಹೇಳಿದ್ಲು ಪದ್ಮಕಲಾ ಅವರು ಒಂದು ದಾಸರ ಬಗ್ಗೆ ಇದು ತೆಗ್ದಿದ್ದಾರೆ ಸಿನಿಮಾ, ನಿಮ್ಗೆ ರಾಯರ ಮಠದಲ್ಲಿ ಎಲ್ಲಾರು ಗೊತ್ತಿದ್ದಾರೆ, ಸ್ವಲ್ಪ ಹೇಳು ಅಂತ. ನಾನು ಅಷ್ಟೊಂದೇನ್ ಮನ್ಸಿಗೆ ತಗೊಳ್ಳಿಲ್ಲ, ಸುಮ್ನೆ ನೋಡೋಣ ಅಂತ ಪದ್ಮಕಲಾ ಅವ್ರಿಗೆ ಒಂದು ಫೋನ್ ಮಾಡಿದೆ. ಅವರು ಅದಕ್ಕೆ ಉತ್ತರವಾಗಿ ಬರ್ತೀನಿ ಅಂದ್ರು. ನಾನೇನೋ ತಗೊಂಡ್ಬಿಟ್ಟೆ, ಎಲ್ಲಾರು ಸಹಕಾರ ಕೊಡ್ತೀನಿ ಅಂದ್ರು. ಹಂಗೆ ವೈಷ್ಣವಿ ಭಜನಾ ಮಂಡಳಿಯವರು, ರಾಘವೇಂದ್ರ ಸ್ವಾಮಿಗಳ ಮಠದವರು ಎಲ್ಲಾರು ನನ್ಗೆ ಸಹಕಾರ ಕೊಟ್ರು. ಅದರಿಂದ ನಾವು ಇಲ್ಲಿ ಗಣೇಶ ಚಿತ್ರಮಂದಿರದಲ್ಲಿ, ಈ ಚಿತ್ರಮಂದಿರ ಇರೋದೇ ನಮ್ಗೆ ಮರ್ತೋಗಿತ್ತು 25 ವರ್ಷದಿಂದ. ಅಂಥದ್ದು ಇವಾಗ ಫುಲ್ ಶೋಸ್ ನಡೀತಾ ಇದೆ. ಬಂದು ನಾವು ಇಲ್ಲಿ ಗಣೇಶ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಹಾಕಿದೀವಿ. ಎಲ್ಲಾರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಎಷ್ಟೋ ಜನ ಸಂತೋಷದಿಂದ ಹತ್ಕೊಂಡ್ ಕಣ್ಣೀರ್ ಹಾಕೊಂಡ್ ಬರ್ತಾ ಇದ್ದಾರೆ, ಆನಂದ ಬಾಷ್ಪದಿಂದ. ಅಷ್ಟ್ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇದ್ರಲ್ಲಿ ಒಬ್ಬೊಬ್ಬರದು ವಿಶೇಷತೆ ಇದೆ. ಎಲ್ಲಾ ದಾಸರುಗಳದ್ದು, ವಾದಿರಾಜರದು, ಪುರಂದರದಾಸರದು, ವೈಕುಂಠದಾಸರದು, ಕನಕದಾಸರದು, ನಮ್ಮ ಇವ್ರದು ಪದ್ಮಾ ಅವ್ರದ್ದು ಎಲ್ಲ ಇದೆ. ಎಲ್ಲಾರು ಬಂದು ಇದನ್ನ ನೋಡಿ ನಾವೆಲ್ಲ ದಾಸ ಸಾಹಿತ್ಯಕ್ಕೆ ಸಹಕಾರ ಕೊಡೋಣ. ನೋಡಿ, ಬಾಯಿಂದ ಬಾಯಿಗೆ ಇವತ್ತು 100 ಜನ ನೋಡೋದಾಯ್ತು. ಅವ್ರುಗಳು ಪದ್ಮಕಲಾ ಇದನ್ನ ನೋಡ್ಲೇಬೇಕು ಎಲ್ಲಾರು ಅಂತ ಅವ್ರು ಹೇಳಿ, ಅವ್ರು ನಿಮ್ಗೆ ಹೇಳಿ ಎಲ್ಲಿಗೆ ದೇವ್ ತಗೊಂಡ್ ಹೋಗ್ತಾ ಇದ್ದಾನೆ. ನಾವು ಕೃಷ್ಣನ್ನೇ ನಂಬಿದೀವಿ. ಆ ರಾಯರು, ಹರಿವಾಯು ಗುರುಗಳು, ಕೃಷ್ಣ ಎಲ್ಲ ನಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಮತ್ತೆ ಜನಗಳು ಇವಾಗ ರೀಚ್ ಆಗ್ತಾ ಇದೆ, ಪ್ರಯತ್ನ ಸಾರ್ಥಕ ಆಗ್ತಾ ಇದೆ. ನಿಮಗೆ ದೇವ್ರೆಲ್ಲ ನಿಮ್ಮ ಗ್ರೂಪ್ ಎಲ್ಲ ಒಳ್ಳೇದ್ ಮಾಡ್ಲಿ. ಅಲ್ಲ, ಯಾವ್ದು ಥಿಯೇಟರ್ ಮ್ಯಾಟ್ರ್ ಅಲ್ಲ, ಕತೆ ಮ್ಯಾಟ್ರ್ ಅನ್ನೋದು ಬಂದ್ಮೇಲೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ನೋಡ್ಬೇಕನ್ನೋರು ಎಲ್ಲಿದ್ರು ಬಂದೇ ಬರ್ತಾರೆ. ಅಲ್ಲ, ದಾಸಶ್ರೇಷ್ಠದ್ದು ಮತ್ತೆ ಅವರ ಹೆಂಡತಿಯಾಗಿ ನೀವು ಪಾತ್ರ ಮಾಡಿದ್ದೀರಾ. ಎಲ್ಲಾರ್ಗುನು ಯಾವ್ದೋ ನಿಮ್ಮಲ್ಲಿ ಒಳ್ಳೆ ಚೇತನ ಇದೆ ಅನ್ಸುತ್ತೆ, ಅದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಹಂಗಾಗಿ ಇದು ಮುಂದೆ ನಡೆಯುತ್ತೆ. ನನ್ಗೆ ಒಂದು ಬೇಜಾರು ಏನಂದ್ರೆ ಯೂತ್ ಕಮ್ಮಿ ಬರ್ತಾ ಇದೆ. ಖಂಡಿತ ಬನ್ನಿ, ಎಲ್ಲಾ ಯೂತ್ ನಿಮ್ಗಳಿಗೆ ಗೊತ್ತಾಗ್ಬೇಕು. ನಮ್ಗಳಿಗೆ ಗೊತ್ತಿತ್ತು, ನಿಮ್ಗಳಿಗೂ ಗೊತ್ತಾಗುತ್ತೆ. ಬನ್ನಿ ಎಲ್ಲಾರು ಗಣೇಶ ಚಿತ್ರಮಂದಿರ ಯಲಹಂಕಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಿಜವಾಗ್ಲೂ ರಮಾ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು.